ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನ ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರ ಆತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಅವ್ಯಕ್ತ ಬಾಬಾರವರು ಅವ್ಯಕ್ತ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವರದಾನ ತುಂಬ ಸುಂದರವಾಗಿದೆ. ಹಾಗಾಗಿ ಈ ದಿನದ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಅವ್ಯಕ್ತ ಬಾಪ್ದಾದರವರು ಅವ್ಯಕ್ತ ಮುರಳಿಯ ವರದಾನ ಈ ರೀತಿ ಇದೆ: ಧರ್ಮ ಮತ್ತು ಕರ್ಮ ಎರಡನ್ನ ಸಮತೋಲನದಲ್ಲಿಟ್ಟುಕೊಳ್ಳುವಂತಹ ದಿವ್ಯ ಬುದ್ಧಿವಂತ ಶ್ರೇಷ್ಠ ಭವ ಅನ್ನುವಂಥ ವರದಾನ ಕೊಟ್ಟರು. ಶ್ರೇಷ್ಠ ದಿವ್ಯ ಬುದ್ಧಿವಂತ ಭವ. ಯಾರು ಬುದ್ಧಿವಂತರು, ಯಾರು ಶ್ರೇಷ್ಠ ಬುದ್ಧಿವಂತರು, ಯಾರು ಶ್ರೇಷ್ಠ ದಿವ್ಯ ಬುದ್ಧಿವಂತರು ಅಂದರೆ ಧರ್ಮ ಮತ್ತು ಕರ್ಮ ಎರಡನ್ನ ಸಮತೋಲನದಲ್ಲಿ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಸುಮಾರು 2,500 ವರ್ಷಗಳಿಂದ ಅನೇಕ ಧರ್ಮಾತ್ಮರು ಈ ಜಗತ್ತಿನಲ್ಲಿ ಬಂದು ಹೋಗಿದ್ದಾರೆ. ಅನೇಕ ಧರ್ಮಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅನೇಕ ಮಹಾತ್ಮರು ಬಂದು ಹೋಗಿದ್ದಾರೆ. ಮಹಾನ್ ಕ್ರಾಂತಿಗಳನ್ನು, ಕಾರ್ಯಗಳನ್ನು ಮಾಡಿ ಹೋಗಿದ್ದಾರೆ. ಆಧ್ಯಾತ್ಮಿಕ ಕ್ರಾಂತಿಯನ್ನು ಮಾಡುವುದಕ್ಕಾಗಿಯೇ ಅನೇಕ ಸಂತರು, ಸನ್ಯಾಸಿಗಳು, ಶರಣರು, ಪವಾಡ ಪುರುಷರು ಈ ಜಗತ್ತಿನಲ್ಲಿ ಬಂದು ಹೋಗಿದ್ದಾರೆ. ಎಲ್ಲರೂ ಕೂಡ ಧರ್ಮವನ್ನು ಬೋಧಿಸಿ ಧರ್ಮ ಮಾರ್ಗದಲ್ಲಿ ಎಲ್ಲರನ್ನು ನಡೆಯುವಂತೆ ಸೂಚಿಸಿ ಹೋಗಿದ್ದಾರೆ. ಮತ್ತೆ ಅವರೆಲ್ಲರೂ ಕೂಡ ಮಹಾತ್ಮರಾಗುವುದು, ಧರ್ಮಾತ್ಮರಾಗಿದ್ದು, ಪುಣ್ಯಾತ್ಮರಾಗಿದ್ದು, ಸಂತರಾಗಿದ್ದು, ಶರಣರಾಗಿದ್ದು ಹೇಗೆ ಅಂದರೆ ಅವರು ಬರೀ ಹೇಳಿ ಹೋಗಲಿಲ್ಲ, ಪ್ರಾಯೋಗಿಕವಾಗಿ ಧರ್ಮವಂತರಾಗಿ ಇದ್ರು. ಅವರು ಕರ್ಮ ಹೇಗಿರುತ್ತದೆಯೋ ಹಾಗೆ ಧರ್ಮವೂ ಇರ್ತಾ ಇತ್ತು. ಬರೀ ಬಾಯಿ ಮಾತಾಡೋದು ಬೇರೆ, ಬರೀ ಕರ್ಮ ಮಾಡೋದು ಬೇರೆ. ಅವರ ಧರ್ಮ ಮತ್ತು ಕರ್ಮ ಸಮತೋಲನವಾಗಿರುವ ಕಾರಣ ಅವರನ್ನು ಜಗತ್ತು ಮಹಾತ್ಮರು ಅಂತ, ಸಂತರು, ಶರಣರು, ಧರ್ಮಾತ್ಮರು, ದಿವ್ಯಾತ್ಮರು ಅಂತ ಹೇಳಿ ಇವತ್ತಿಗೂ ಅವರಿಗೆ ಮಂದಿರಗಳನ್ನು ಕಟ್ಟಿ, ಪೂಜಾ ಅಭಿಷೇಕಗಳನ್ನು ಮಾಡಿ, ಮಠಗಳನ್ನು ಕಟ್ಟಿ, ಜಾತ್ರಾ ಉತ್ಸವಗಳನ್ನು ಮಾಡ್ತಾ ಅವರಿಗೆ ಭಕ್ತಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಹಾಗೆ ಈಗ ಅಂತಿಮದಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ಬಂದಿದ್ದಾರೆ. ಈಗ ನಮ್ಮ ಧರ್ಮವೂ ಶ್ರೇಷ್ಠ, ಕರ್ಮವೂ ಶ್ರೇಷ್ಠ ಆಗಬೇಕಾಗಿದೆ. ಶ್ರೇಷ್ಠ ಬುದ್ಧಿ, ಶ್ರೇಷ್ಠ ಕರ್ಮ, ಶ್ರೇಷ್ಠ ಧರ್ಮದಂತೆ ನೀವಿರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಧರ್ಮ ಮತ್ತು ಕರ್ಮ ಬ್ಯಾಲೆನ್ಸ್. ಜಗತ್ತಿನಲ್ಲಿ ಬೇಕಾದಷ್ಟು ಮಾತನಾಡುವವರಿದ್ದಾರೆ, ಪಂಡಿತರಿದ್ದಾರೆ, ಸಾಕಷ್ಟು ವಿದ್ವಾನ್ರಿದ್ದಾರೆ. ಭಾಷಣ ಆಗಿರ್ಬೋದು, ಪ್ರವಚನ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು,
ಶರ್ಮನೀಸ್ ಆಗಿರ್ಬೋದು, ಬೇಕಾದಷ್ಟು ಮಾಡೋರು ಈ ಜಗತ್ತಿನಲ್ಲಿ ಕೊರತೆ ಇಲ್ಲ. ಆದರೆ ಎಲ್ಲರನ್ನೂ ಮಹಾತ್ಮರು ಅಂತ ಜಗತ್ತು ಅಂದುಕೊಳ್ಳಿಲ್ಲ. ಯಾಕೆ ಅಂತಂದ್ರೆ ಮಾತಾಡೋದು ಬಹಳ ಸುಲಭ. ಯಾವುದೋ ಒಂದು ಗ್ರಂಥವನ್ನು ಆಧರಿಸಿಕೊಂಡು, ಯಾರದೋ ಜೀವನ ಚರಿತ್ರೆಯನ್ನು ಆಧರಿಸಿಕೊಂಡು ಮಾತನಾಡೋದು, ಹೇಳೋದು, ಪ್ರವಚನ ಮಾಡೋದು ತುಂಬ ಸುಲಭ. ಪುರಾಣ ಪ್ರವಚನಗಳನ್ನು ಹೇಳೋದು. ಆದರೆ ಅದಕ್ಕೆ ತಕ್ಕಂತೆ ನಮ್ಮ ಒಳಗಡೆ ಧರ್ಮ ಇತ್ತು ಅಂದರೆ ಮಾತ್ರ ಆತ ಮಹಾತ್ಮ ಆಗ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ, ಪ್ರತಿಯೊಬ್ಬ ಪರಮಾತ್ಮನ ಮಕ್ಕಳು ಕೂಡ ಧರ್ಮ ಮತ್ತು ಕರ್ಮ ಬ್ಯಾಲೆನ್ಸ್ ಆಗಬೇಕು ಅಂತಲೇ ಈಶ್ವರೀಯ ವಿಶ್ವವಿದ್ಯಾಲಯ ಇಡೀ ವಿಶ್ವದ ಎಲ್ಲ ಧರ್ಮದ ಆತ್ಮರಿಗೂ ಈ ಸತ್ಯವನ್ನು ಬೋಧಿಸ್ತಾ ಇದೆ. ಹಾಗಿದ್ರೆ ಏನು ಧರ್ಮ ಅಂದ್ರೇನು, ಕರ್ಮ ಅಂದ್ರೇನು? ಕರ್ಮ ಸ್ಥೂಲ ಮತ್ತು ಸೂಕ್ಷ್ಮದಲ್ಲಿ ಇರುತ್ತೆ. ಧರ್ಮ ನಿರಾಕಾರವಾಗಿ ಇರುತ್ತೆ. ಏನಂಗಂದ್ರೆ ಕರ್ಮ ಹೊರಗಡೆ ಇರುತ್ತೆ, ಧರ್ಮ ಒಳಗಡೆ ಇರುತ್ತೆ. ಕರ್ಮ ಬಹಿರಂಗದಲ್ಲಿ ಕಾಣಿಸುತ್ತೆ, ಧರ್ಮ ಅಂತರಂಗದಲ್ಲಿ ಅಡಕವಾಗಿರುತ್ತೆ. ಕರ್ಮ ಶ್ರೇಷ್ಠ ಮಾಡ್ದಂಗೆ ನಟನೆ ಮಾಡಬಹುದು, ಆದರೆ ಒಳಗಡೆ ಧರ್ಮ ಅದಕ್ಕೆ ತಕ್ಕಂತೆ ಇದ್ರೆ ಮಾತ್ರನೇ ಆ ಕರ್ಮಕ್ಕೆ ಬೆಲೆ ಬರುತ್ತೆ. ಹಾಗಾಗಿ ಇವತ್ತು ಧರ್ಮ ಮತ್ತು ಕರ್ಮವನ್ನು ಬ್ಯಾಲೆನ್ಸ್ ಮಾಡಿ ಸಮತೋಲನದಲ್ಲಿಟ್ಟುಕೊಳ್ಳುವಂಥ ಶ್ರೇಷ್ಠ ದಿವ್ಯ ಬುದ್ಧಿ ಭವ ಅಂತ ವರದಾನ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಅನೇಕ ಧರ್ಮಗಳಲ್ಲಿ ಅನೇಕ ಧರ್ಮದ ಆಚರಣೆಯನ್ನು ಮಾಡುವಂಥವ್ರು ಇದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಇದ್ದಾರೆ, ಕ್ರೈಸ್ತ ಧರ್ಮದಲ್ಲಿದ್ದಾರೆ, ಸಿಖ್ ಧರ್ಮದಲ್ಲಿದ್ದಾರೆ, ಅನೇಕ ಧರ್ಮದಲ್ಲಿ, ಹಿಂದೂ ಧರ್ಮ ಅಂತ ಕರಿತೀವಿ. ಅಂದರೆ ಅವರೆಲ್ಲರೂ ಕೂಡ ಧರ್ಮದಲ್ಲಿದ್ದಾರೆ. ಈಗ ನಮ್ಮದು ಬ್ರಾಹ್ಮಣ ಧರ್ಮ, ಬ್ರಹ್ಮಕುಮಾರಿಸ್, ಲಿಂಗಾಯತ ಧರ್ಮ, ಅನೇಕ ಸಂಪ್ರದಾಯಗಳಿದೆ ಹೊರಗಡೆ. ಇಸ್ಲಾಂ ಅಂತ ಗುರುತಿಸೋದು ಹೇಗೆ? ನಾವು ಸುಲಭ ಏನು ಅಂದರೆ, ಹೊರಗಡೆ ಅವರಿಗೆ ಸ್ಥೂಲವಾಗಿರ್ತಕ್ಕಂಥ ಒಂದಷ್ಟು ಚಿಹ್ನೆಗಳು, ಅವರ ವೇಷಭೂಷಣಗಳು, ಅವರ ನಡೆನುಡಿಗಳು, ಅವರ ಹಾವಭಾವಗಳು, ಅವರ ಆಚರಣೆ ಸಂಪ್ರದಾಯಗಳನ್ನು ನೋಡಿ ಇವರು ಇಸ್ಲಾಂ, ಇವರು ಕ್ರೈಸ್ತ, ಇವರು ಬೌದ್ಧ, ಇವರು ಸಿಖ್, ಇವರು ಹಿಂದೂ ಅಂತ ನಾವು ಗುರುತಿಸ್ತೇವೆ. ಅದನ್ನೇ ಧರ್ಮ ಅಂತ ಬಹಳ ಜನ ತಿಳ್ಕೊಂಡಿದ್ರೆ, ಬಹಳ ಧರ್ಮವಂತರಿದ್ದಾರೆ, ಇವರು ಮಸ್ಜಿದಿಗೆ ಪ್ರತಿನಿತ್ಯ 5 ಸಲ ನಮಾಜಿಗೆ ಹೋಗ್ತಾರೆ, ಬಹಳ ಧರ್ಮವಂತರಿದ್ದಾರೆ ಅಂತ ಹೇಳುತ್ತೆ. ಇವರು ಚರ್ಚಿಗೆ ಹೋಗ್ತಾರೆ, ಪ್ರೇಯರ್ ಪ್ರತಿನಿತ್ಯ ಮಾಡ್ತಾರೆ, ಇವರು ಬಹಳ ಧರ್ಮವಂತರು. ಪ್ರತಿನಿತ್ಯ ಇವರು ಮಂದಿರಗಳಿಗೆ ಹೋಗ್ತಾರೆ ಹಿಂದೂಗಳು, ಇವರು ಬಹಳ ಧರ್ಮವಂತರು. ಪ್ರತಿನಿತ್ಯ ಇಷ್ಟಲಿಂಗ ಪೂಜೆ ಮಾಡ್ತಾರೆ, ಇವರು ಲಿಂಗಾಯತ್ಸು ಬಹಳ ಧರ್ಮವಂತರು. ಗುರುತಿಸ್ತೀವಿ ಅಷ್ಟೇ. ಅದೆಲ್ಲವೂ ಕೂಡ ಸ್ಥೂಲವಾದ ಸಂಪ್ರದಾಯಗಳೇ ಹೊರತಾಗಿ ಅದು ಧರ್ಮ ಅಲ್ಲ. ಒಳಗಿನ ಧರ್ಮ ನಮಗೆ ಕಾಣಿಸದೇ ಇರೋದ್ರಿಂದ ಬರೀ ಹೊರಗಡೆ ಸಂಪ್ರದಾಯಗಳು ಕಾಣಿಸುವುದರಿಂದ ಸಂಪ್ರದಾಯದ ಆಧಾರದ ಮೇಲೆ ಇವರು ಧರ್ಮವಂತರು ಅಂತ ನಾವು ಡಿಸೈಡ್ ಮಾಡಿಬಿಡ್ತೇವೆ, ಸರ್ಟಿಫಿಕೇಟ್ ಕೊಟ್ಬಿಡ್ತೇವೆ. ಇದು ತಪ್ಪು. ದಿನಾಲು ಮಂದಿರಕ್ಕೆ ಹೋಗಿ ಹೊರಗಡೆ ಸಂಪ್ರದಾಯದಲ್ಲಿ ಭಾರಿ ನಿಷ್ಠೆಯನ್ನು ತೋರಿಸಿ ಮಾಡಬಾರದ ಕೆಲಸಗಳನ್ನು ಮಾಡೋರು ಇಲ್ವ ಜಗತ್ತಲ್ಲಿ? ಹಾಗಂತ ಅವ್ರನ್ನ ಧರ್ಮವಂತರು ಅಂತ ಹೇಳಕ್ಕಾಗತ್ತ? ಪ್ರತಿನಿತ್ಯ ನಮಾಜ್ ಮಾಡಲಿಕ್ಕೆ ಮಸ್ಜಿದ್ಗೆ ಹೋಗಿ ಸಂಪ್ರದಾಯವನ್ನ ಮಾತ್ರ ಆಚರಣೆ ಮಾಡಿ ಒಳಗಡೆ ಸುಳ್ಳು, ಮೋಸ, ವಂಚನೆ, ರಾಗ, ದ್ವೇಷ ಎಷ್ಟು ಜನ ಇಲ್ವಾ? ಪ್ರತಿನಿತ್ಯ ಚರ್ಚ್ಗೆ ಹೋಗಿ ಪ್ರೇಯರ್ ಮಾಡಿಕೊಂಡು ಬೈಬಲ್ ಓದ್ಕೊಂಡು ವೇಷವನ್ನು ಧರಿಸಿ ನಾವು ಹೊರಗಡೆ ಆಚರಣೆಯಲ್ಲಿ ಪರಿಪಕ್ವ ತೋರಿಸಿ ಪರಿಪಕ್ವತೆಯನ್ನ, ಒಳಗಡೆ ನಮ್ಮಲ್ಲಿ ಸ್ವಾರ್ಥ, ಅಸೂಯೆ ಇತ್ತು ಅಂದ್ರೆ ಯಾವ ಧರ್ಮದವರಾದರೂ ಅಷ್ಟೇ ಹೊರಗಿನ ಸಂಪ್ರದಾಯ ಆಚರಣೆ ಮಾಡಿದರೆ ಮಾತ್ರ ಅವ್ರನ್ನ ಧರ್ಮವಂತರು ಅಂತ ಹೇಳಿಕ್ಕಾಗೋದಿಲ್ಲ. ಆಚಾರವಂತರಷ್ಟೇ ಅವರು, ಆಚಾರಿಗಳು.
ನಾವು ಒಬ್ಬರನ್ನ ಮಾತ್ರ ಆಚಾರ್ಯಗಳಂತ ಕರಿತೀವಿ. ಇಲ್ಲ, ಹೊರಗಡೆ ಸಂಪ್ರದಾಯಗಳು ಯಾವುದೇ ಧರ್ಮದ್ದಿದ್ರೂ ಕೂಡ ಅದನ್ನು ಯಾರು ಮಾಡ್ತಾ ಇದ್ದಾರೋ ಅವರೆಲ್ಲರೂ ಆಚಾರವಂತರೇ. ಆಚಾರಗಳು ಬೇರೆ ಬೇರೆಯಾಗಿದೆ. ಹಿಂದೂಗಳ ಆಚರಣೆಗಳು ಬೇರೆ, ಇಸ್ಲಾಂ ಆಚರಣೆಗಳು ಬೇರೆ, ಕ್ರೈಸ್ತ ಆಚರಣೆಗಳು ಬೇರೆ, ಬೌದ್ಧ ಆಚರಣೆಗಳು ಬೇರೆ. ಹೊರಗಿನ ಸಂಪ್ರದಾಯ ಆಚಾರಗಳು ಬೇರೆ ಇದ್ದ ಮಾತ್ರಕ್ಕೆ ಅದನ್ನ ಗುರುತಿಸಿ ಇವರು ಈ ಧರ್ಮದವರು ಅಂತ ಹೇಳ್ತೀವಿ. ಅದಕ್ಕೆ ನಮಗೇನು ಕಾಣಿಸ್ತಾ ಇದೆ? ಹಿಂದೂ ಧರ್ಮ ಬೇರೆ, ಇಸ್ಲಾಂ ಧರ್ಮ ಬೇರೆ, ಕ್ರೈಸ್ತ ಧರ್ಮ ಬೇರೆ, ಬೌದ್ಧ ಧರ್ಮ ಬೇರೆ, ಎಲ್ಲವೂ ಭಿನ್ನ ಭಿನ್ನವಾಗಿ ನಾವು ಬೇರೆ ಅವರು ಬೇರೆ ಅಂತ ದೊಡ್ಡ ದೊಡ್ಡ ಗೋಡೆಗಳನ್ನು ಕಟ್ಟಿಕೊಂಡು, ಅಷ್ಟೇ ಅಲ್ಲದೆ ರಾಗ ದ್ವೇಷದಲ್ಲಿ ಮುಳುಗಿಬಿಟ್ಟಿದ್ದೀವಿ, ಯುದ್ಧಗಳಲ್ಲಿ ತಯಾರು ಮಾಡ್ತಾ ಇದ್ದೀವಿ ಧರ್ಮಗಳನ್ನು. ಇದು ಯಾವ ಧರ್ಮ? ಯಾವ ಧರ್ಮ? ಧರ್ಮ ಅಂದ್ರೇನು? ಸತ್ಯ. ಸತ್ಯ ಒಂದೇ ಇರುತ್ತೆ ಹೊರತಾಗಿ ಅನೇಕ ಇರುವುದಿಲ್ಲ. ಅದು ಹೇಗೆ ಪರಮಾತ್ಮ ಒಬ್ಬನೇ ಇದ್ದಾನೆಯೋ ಹಾಗೆ ಸತ್ಯವೂ ಕೂಡ ಒಂದೇ ಆಗಿರುತ್ತೆ. ಆ ಸತ್ಯ ಹಲವು ರೂಪದಲ್ಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೊರಗಿನ ಸಂಪ್ರದಾಯಗಳು, ರೀತಿ ನೀತಿಗಳು ಬೇರೆ ಇರಬಹುದು. ಒಬ್ಬರು ಮಂತ್ರವನ್ನು ಪಠಿಸಬಹುದು, ಒಬ್ಬರು ಪ್ರಾರ್ಥನೆ ಮಾಡಬಹುದು, ಒಬ್ರು ನಮಾಜ್ ಮಾಡಬಹುದು, ಒಬ್ರು ಇಷ್ಟಲಿಂಗ ಪೂಜೆ ಮಾಡಬಹುದು. ಹೊರಗಿನ ಸಂಪ್ರದಾಯ ಅದು ಅಷ್ಟೇ. ಸತ್ಯಕ್ಕೆ ಹೋಗುವ ಮೆಟ್ಟಿಲುಗಳೇ ಹೊರತಾಗಿ ಸಂಪ್ರದಾಯವೇ ಸತ್ಯ ಅಲ್ಲ. ಸಂಪ್ರದಾಯಗಳು ಮಾಧ್ಯಮ ಯಾವುದಕ್ಕೆ ಅಂತಂದ್ರೆ ಸತ್ಯದ ಕಡೆಗೆ ಕರೆದುಕೊಂಡು ಹೋಗುವಂತ ಮಾಧ್ಯಮ ಅಷ್ಟೆ, ಒಂದು ರೂಟ್ ಮ್ಯಾಪ್. ಆದರೆ ಆ ರೂಟಲ್ಲಿ ಹೋಗುವವರಿಗೆ ಆ ಗುರಿಯ ಸ್ಮರಣೆ ಇರುತ್ತೂ ಇರಲು. ಈಗ ಉದಾಹರಣೆಗೆ ನಾವು ಲಿಂಗಸೂರಿಂದ ಬಸ್ ಹತ್ತಿದ್ದೀವಿ, ಬೆಂಗಳೂರು ಹೋಗಬೇಕು ಅಂತ ಇದ್ದೀವಿ ಅಂದರೆ ಲಿಂಗಸೂರು ಹತ್ತೋಕ್ಕಿಂತ ಮುಂಚೆ, ಆ ಬಸ್ ಹತ್ತೋದಕ್ಕಿಂತ ಮುಂಚೆ ಯಾವಾಗ ನಾನು ಬೆಂಗಳೂರು ಹೋಗಬೇಕು ಅಂತ ಸಂಕಲ್ಪ ಬರುತ್ತೆ, ನಿರ್ಧಾರ ಮಾಡ್ತೀನಿ, ಸಂಕಲ್ಪ ಮಾಡ್ತೀನಿ, ಅಲ್ಲಿಂದ ತಯಾರಿ ನಡೆದಾಗಿಂದನೂ ಬೆಂಗಳೂರು ಸ್ಮೃತಿ ನಮಗೆ ಉಳಿದು ಬಿಡುತ್ತೆ. ಬೆಂಗಳೂರಿಗೆ ಹೋಗ್ತೀನಿ, ಯಾರು ಸಿಕ್ಕರು ಬೆಂಗಳೂರಿಗೆ ಹೋಗ್ತೀನಿ ಇವತ್ತು ರಾತ್ರಿ, ಬೆಂಗಳೂರಿಗೆ ಹೋಗ್ತೀನಿ ಇವತ್ತು ರಾತ್ರಿ ಹೇಳ್ತೇವೆ. ಬಸ್ ಸ್ಟ್ಯಾಂಡಲ್ಲಿ ಹೋದ್ರೂ ಬೆಂಗಳೂರು ಸ್ಮೃತಿ, ಬಸ್ ಹತ್ತಿ ಟಿಕೆಟ್ ತೆಗೆಸಿದ ಮೇಲೂ ಬೆಂಗಳೂರು ಸ್ಮೃತಿ, ಇಡೀ ಪ್ರಯಾಣದುದ್ದಕ್ಕೂ ಬೆಂಗಳೂರಿನ ಸ್ಮೃತಿ ಇದ್ದೇ ಇರುತ್ತೆ. ಆದರೆ ನಾವು ಬೆಂಗಳೂರಿನ ಸ್ಮೃತಿ ಗಟ್ಟಿಯಾಗಿ ಇರುವ ಕಾರಣ, ಪರಿಪಕ್ವ ಇರುವ ಕಾರಣ, ಕ್ಲಾರಿಟಿ ಇರುವ ಕಾರಣ ಮಧ್ಯದಲ್ಲಿ 100 ಹಳ್ಳಿಗಳು ಬರಲಿ, 100 ಏರು ಇಳುವುಗಳು ಬರಲಿ, 100 ಬಸ್ ಸ್ಟಾಪ್ಗಳು ಬರಲಿ, 100 ಬಸ್ ಡಿಪೋಗಳು ಬರಲಿ, 100 ಕಡೆ ಬಸ್ ನಿಲ್ಲಿಸಲಿ, ನಿಶ್ಚಿಂತವಾಗಿ ಪ್ರಯಾಣದಲ್ಲಿರ್ತೀವಿ. ಯಾಕೆ? ನಾನು ಎಲ್ಲಿಗೆ ಹೋಗಬೇಕು ಅನ್ನುವ ಆ ಗುರಿಯ ಸ್ಮರಣೆ ಸ್ಪಷ್ಟವಾಗಿ ಇರುವುದರಿಂದ ಮತ್ತು ಅದರ ಸ್ಮರಣೆ ಸತತವಾಗಿ ಇರುವುದರಿಂದ ಅಲ್ಲಿಯವರೆಗೂ ನಿಶ್ಚಿಂತವಾಗಿ ಇರುತ್ತೇವೆ ಮತ್ತು ಅದರ ಸ್ಮೃತಿ ಸ್ವರೂಪರಾಗಿರುತ್ತೇವೆ. ಆಸ್ ಇಟ್ ಈಸ್ ಸೇಮ್ ಎಲ್ಲ ಸಂಪ್ರದಾಯವಾದಿಗಳು, ಎಲ್ಲ ಆಚಾರವಂತರು, ನಾವು ಬ್ರಾಹ್ಮಣ ಧರ್ಮದ ಬ್ರಹ್ಮಕುಮಾರಿಸ್ ಆದರೂ ಅಷ್ಟೇನೆ, ಲಿಂಗಾಯತ ಧರ್ಮದ ಇಷ್ಟಲಿಂಗ ಪೂಜೆ ಮಾಡೋರಾದರೂ ಅಷ್ಟೇನೆ, ಮಂದಿರಗಳಿಗೆ ಹೋಗುವಂಥ ಹಿಂದೂಗಳಾದರೂ ಅಷ್ಟೇನೆ, ಚರ್ಚ್ಗೆ ಹೋಗುವಂಥ ಕ್ರಿಶ್ಚಿಯನ್ ಆದರೂ ಅಷ್ಟೇನೆ, ಮಸ್ಜಿದ್ಗೆ ಹೋಗುವಂಥ ಮುಸಲ್ಮಾನ ಆದರೂ ಅಷ್ಟೇನೆ. ಅಲ್ಲಿಗೆ ಹೋಗ್ತಾ ಇರೋದು, ಆಚರಣೆ ಮಾಡ್ತಾ ಇರೋದು ಏನಕ್ಕೆ ಅಂತಂದ್ರೆ ಒಂದು ಸತ್ಯದ ಗುರಿಯನ್ನು ತಲುಪಲಿಕ್ಕಾಗಿ, ಪರಮಶಾಂತಿಯ ಪರಮಪಿತ ಪರಮಾತ್ಮನ ಆಶೀರ್ವಾದವನ್ನು ಪಡೆಯುವುದು, ಪರಮಶಾಂತಿಯನ್ನು ಹೊಂದುವುದು ನಮ್ಮ ಗುರಿ. ಆದರೆ ಎಷ್ಟು ನಾವು ಸಂಪ್ರದಾಯಗಳ ಮಾಡುವಾಗ ಈ ಸ್ಮೃತಿಯ ಕ್ಲಾರಿಟಿ ನಮಗಿದೆ, ಎಷ್ಟು ಪರಮಾತ್ಮನ ಕುರಿತಾಗಿ, ಆ ಸತ್ಯದ ಕುರಿತಾಗಿಯೇ ಸ್ಮೃತಿ ಇದ್ದರೆ ನಾವು ಮಾಡುವ ಸಂಪ್ರದಾಯವು ಕೂಡ 100% ಎಕ್ಯುರೇಟ್ ಆಗಿ, ನಿಶ್ಚಿಂತವಾಗಿ, ನಿರ್ಭಯವಾಗಿ, ನಿಜಾನಂದದಲ್ಲಿ ಮಾಡುತ್ತೇವೆ. ಮತ್ತೆ ಆ ಒಂದು ಧರ್ಮ ಸದಾಕಾಲಕ್ಕಾಗಿ ನೆನಪಿತ್ತು ಅಂತಂದ್ರೆ ಬರೀ ನಾವು ಬೆಳಿಗ್ಗೆ 1 ಗಂಟೆ ಮಾಡುವ ಪೂಜೆ ಅಲ್ಲ, 1 ಗಂಟೆ ಮಾಡುವ ನಮಾಜ್ ಅಲ್ಲ, 1 ಗಂಟೆ ಮಾಡುವ ಪ್ರಾರ್ಥನೆ ಅಲ್ಲ, ಇಡೀ ದಿನ ಮಾಡುವ ಪ್ರತಿಯೊಂದು ಕರ್ಮಗಳು ಕೂಡ ಆಚಾರಗಳಾಗಬೇಕು. ಅದನ್ನೇ ಬಸವಣ್ಣನವರು ಕಾಯಕವೇ ಕೈಲಾಸ,
ಏನೇ ಒಂದು ಕರ್ಮ ಮಾಡಿದ್ರೂ ಕೂಡ ಅದರಲ್ಲಿ ನಮಗೆ ಸತ್ಯದ ಸ್ಮೃತಿ, ಆ ಪರಮಾತ್ಮ ಶಿವನ ಸ್ಮೃತಿ ಸದಾಕಾಲ ಇದ್ದರೆ ಅದು ಕಾಯಕ ಕೈಲಾಸದಂತೆ ನಮಗೆ ಭಾಸವಾಗುತ್ತೆ. ಇದನ್ನೇ ಹೇಳೋದು ಧರ್ಮ ಮತ್ತು ಕರ್ಮ ಬ್ಯಾಲೆನ್ಸ್. ಅಂದರೆ ಬೆಳಗ್ಗೆ ನೀನು ಪೂಜೆನಾದರೂ ಮಾಡ್ಕೋ, ಪ್ರಾರ್ಥನೆ ಆದರೂ ಮಾಡ್ಕೋ, ನಮಾಜ್ ಆದರೂ ಮಾಡ್ಕೋ, ಅಲ್ಲಿ ಗಟ್ಟಿಗೊಳಿಸಿಕೊಳ್ಳೋದು ಏನು, ಇವತ್ತಿನ ದಿನ ನಾನು ಆರಂಭ ಮಾಡ್ತಾ ಇದ್ದೇನೆ, ಆ ಸತ್ಯದ ಗುರಿಯು ನನಗೆ ಸ್ಪಷ್ಟವಾಗಿ ಇಟ್ಟುಕೊಂಡು ಆ ಪರಂಪಿತನ ಸತ್ಯ ಸ್ಮೃತಿಯೊಂದಿಗೆ ಇಡೀ ದಿನದ ಕರ್ಮಗಳನ್ನು ಮಾಡ್ತೇನೆ ಎನ್ನುವಂಥ ದೃಢ ಸಂಕಲ್ಪವನ್ನು ಮಾಡಿಕೊಂಡು, ಸತ್ಸಂಕಲ್ಪವನ್ನು ಮಾಡಿಕೊಂಡು ಇಡೀ ದಿನದ ಪ್ರತಿ ಕರ್ಮದಲ್ಲಿಯೂ ಕೂಡ ಆ ಸತ್ಯ ಸ್ಮೃತಿ ಮತ್ತು ಪರಮಾತ್ಮನ ಕೃಪೆ ನಮ್ಮ ಕರ್ಮಗಳಲ್ಲಿ ಕಾಣಿಸಬೇಕು. ಆಗ ನಾವು ಮಾಡುವಂತಹ ಒಂದೊಂದು ಕರ್ಮಗಳು ಕೂಡ ಸತ್ಕರ್ಮಗಳಾಗುತ್ತೆ, ಸತ್ಕಾರ್ಯಗಳಾಗುತ್ತೆ, ಸದ್ವಿನಿಯೋಗ ಆಗುತ್ತೆ. ಅದರ ಅನುಭೂತಿ ನಮ್ಮ ಅಂಗ ಸಂಘದಲ್ಲಿ ಬರುವ ಪ್ರತಿಯೊಂದು ವಸ್ತು, ವಿಷಯ, ಪ್ರಾಣಿ, ಪಕ್ಷಿ, ಮನುಷ್ಯರಾದಿಯಾಗಿ ಎಲ್ಲರೂ ಆ ಧರ್ಮದ ಸುಗಂಧದ ಅನುಭೂತಿಯನ್ನ, ಪರಮ ಶಾಂತಿಯ ತಂಗಾಳಿಯನ್ನ ಅನುಭೂತಿ ಮಾಡಿಯೇ ತೀರುತ್ತಾರೆ. ಹೆಂಗಣ್ಣವ್ರೆ, ಸತ್ಯ ಒಂದೇ, ಏನು ಸತ್ಯ, ಯಾವುದು ಧರ್ಮ ಒಂದೇ, ಏನು ಧರ್ಮ? ಎಲ್ಲ ಧರ್ಮಾತ್ಮರು ಬೋಧಿಸಿದ್ದು ಒಂದು ಆಚರಣೆಯನ್ನು ಕೊಟ್ಟಿದ್ದು ಕಾರಣ ಏನು ಅಂದರೆ, ಸೃಷ್ಟಿ ಒಂದೇ, ಆ ಸೃಷ್ಟಿಕರ್ತ ಒಬ್ಬಾತ ಇದ್ದಾನೆ, ನಾವೆಲ್ಲರೂ ಒಂದೇ, ನಮಗೊಬ್ಬನೇ ಶಿವ ತಂದೆ ಎನ್ನುವಂಥ ಸತ್ಯವನ್ನ ಜಗತ್ತಿನ ಎಲ್ಲ ಧರ್ಮದವರು ತಮ್ಮ ತಮ್ಮದೇ ರೀತಿಯಲ್ಲಿ, ತಮ್ಮ ತಮ್ಮದೇ ಭಾಷೆಯಲ್ಲಿ ಆ ಪರಮಾತ್ಮನ ಕುರಿತಾಗಿ ಸತ್ಯವನ್ನ ತಿಳಿಸಿದ್ದಾರೆ. ಇಸ್ಲಾಮರು ಅಲ್ಲಾ ಅಂತ, ಕ್ರೈಸ್ತರು ಗಾಡ್ ಅಂತ, ಹಿಂದೂಗಳು ಪರಂಜ್ಯೋತಿ ಅಂತ, ಲಿಂಗಾಯತರು ಲಿಂಗ ಅಂತ, ಹೀಗೆ ಅನೇಕ ಧರ್ಮಾತ್ಮರು ಕೂಡ ಇರುವ ಆ ಒಬ್ಬ ಪರಮಾತ್ಮ ನಿರಾಕಾರನ ಕುರಿತಾಗಿ ಸತ್ಯವನ್ನು ತಿಳಿಸಿದರು. ಜೊತೆಗೆ ಆ ಪರಮಪಿತ ಪರಮಾತ್ಮನ ಆಶೀರ್ವಾದ ಪಡಿಬೇಕು, ಪರಮ ಶಾಂತಿಯನ್ನು ಹೊಂದಬೇಕು ಅಂತಂದ್ರೆ ನೀನು ಸದಾ ಶಾಂತವಾಗಿರಬೇಕು, ನೀನು ಸದಾ ನಮ್ರನಾಗಿರಬೇಕು, ನೀನು ಸದಾ ಸಹನೆಯಿಂದ ಇರಬೇಕು, ನೀನು ಸದಾ ಪ್ರಸನ್ನನಾಗಿರಬೇಕು, ನೀನು ಸದಾ ಪವಿತ್ರನಾಗಿರಬೇಕು, ನೀನು ಸದಾ ನಿಜಾನಂದದಲ್ಲಿ ಇರಬೇಕು, ನ್ಯಾಯನಿಷ್ಠನಾಗಿರಬೇಕು, ಪರೋಪಕಾರಿ ಆಗಿರಬೇಕು, ಅಹಿಂಸಕನಾಗಿರಬೇಕು, ನಿನ್ನಿಂದ ಯಾರಿಗೂ ಕಿಂಚಿತ್ತೂ ಕೂಡ ತೊಂದರೆಯಾಗದಂತೆ ನೋಡ್ಕೊಳ್ಬೇಕು. ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ. ಎಲ್ಲ ಧರ್ಮಾತ್ಮರು ಕೂಡ ದಯೆಯನ್ನು ಬೋಧಿಸಿಯೇ ಹೋಗಿದ್ದಾರೆ. ಅಹಿಂಸಕನಾಗಿರಬೇಕು, ಯಾರಿಗೂ ತೊಂದರೆ ಕೊಡಬಾರದು, ಎಲ್ಲ ಪ್ರಾಣಿ ಪಕ್ಷಿಗಳ ಸಹಿತವಾಗಿ ದಯೆಯನ್ನು ತೋರಬೇಕು, ಕೃಪೆಯನ್ನು ತೋರಬೇಕು, ಕರುಣಾಮಯಿಗಳಾಗಿರಬೇಕು. ಇದೇ ಬೋಧನೆ ಎಲ್ಲದರಲ್ಲಿ ಇರೋದು. ನೀವು ಬೇಕಾದಷ್ಟು ಗ್ರಂಥ ತಿರುವಾಗಿ ಇಷ್ಟೇ ಇರೋದು. ನೀವು ಬೈಬಲ್ ಆದರೂ ತಗೊಳ್ಳಿ, ಕುರಾನ್ ಆದರೂ ತಗೊಳ್ಳಿ, ಭಗವದ್ಗೀತಾ ಆದರೂ ತಗೊಳ್ಳಿ, ವಚನ ಆದರೂ ತಗೊಳ್ಳಿ, ಕಗ್ಗ ಆದರೂ ತಗೊಳ್ಳಿ, ಎಲ್ಲವೂ ಕೂಡ ಇದನ್ನೇ ಹೇಳ್ತಾ ಒಂದು ಸತ್ಯದ ಪಾಲನೆಯನ್ನೇ ಹೇಳ್ತಾ ಇದ್ದೇವೆ. ಆ ಒಂದು ಧರ್ಮದ ಕುರಿತಾಗಿ ಹೇಳ್ತಾ ಇದೆ. ಏನು ಒಳಗಡೆ ಧರ್ಮ ಅಂದರೆ ಶಾಂತಿಯುತನಾಗಿರು, ಆನಂದದಲ್ಲಿರು, ಪ್ರಸನ್ನನಾಗಿರು, ನಮ್ರನಾಗಿರು, ವಿನಯದಿಂದ ಇರು, ಅಹಿಂಸಕನಾಗಿರು, ನಿರಹಂಕಾರಿಯಾಗಿರು, ಪರೋಪಕಾರಿಯಾಗಿರು. ಇದನ್ನ ಬಿಟ್ಟು ಬೇರೆ ಯಾವ ಧರ್ಮಗಳು ಏನನ್ನು ಬೋಧಿಸಿದೆ ಹೇಳಿ? ಇಷ್ಟೇ ಬೋಧಿಸಲಿಕ್ಕೆ ಸಾಧ್ಯ ಇರುವಂಥದ್ದು. ಇದನ್ನೇ ಎಲ್ಲ ಧರ್ಮದವರು ಬೋಧಿಸಿರುವುದು. ನಾವು ಒಂದು ಗ್ರಂಥಕ್ಕೆ ಸೀಮಿತ ಆಗಿರೋದ್ರಿಂದ ಇನ್ನೊಂದು ಗ್ರಂಥದಲ್ಲಿ ಇದೇ ಇದೆ ಅನ್ನುವಂಥ ಸತ್ಯ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರದ್ದು ಬೇರೆ ನಮ್ಮದು ಬೇರೆ ಅಂತ ಗೋಡೆಗಳನ್ನು ಕಟ್ಕೊಂಡು ನಮ್ಮದು ಶ್ರೇಷ್ಠ ನಿಮ್ಮದು ಶ್ರೇಷ್ಠ ಅಂತ ಕಚ್ಚಾಡ್ತಾ ಇದ್ದೀವಿ ಅಷ್ಟೆ. ಧರ್ಮ ಹೊರಗಡೆ ಇದೆ ಅಂದ್ಕೊಂಡಿದ್ದೀವಿ ನಾವು. ಆಚರಣೆಗಳೇ ಧರ್ಮ ಅನ್ಕೊಂಡು ಬಡದಾಡ್ತಾ ಇದ್ದೀವಿ ನಾವು. ಆಚರಣೆಗಳು ಧರ್ಮಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಆಚರಣೆಗಳೇ ಬೇರೆ, ಸಂಪ್ರದಾಯಗಳೇ ಬೇರೆ. ಧರ್ಮ ಅಂತರಂಗದಲ್ಲಿ ಉದಿಸುವಂಥದ್ದು, ಕರ್ಮ ಹೊರಗಡೆ ಆಗುವಂಥದ್ದು. ಒಳಗಡೆ ಸೂಕ್ಷ್ಮವಾಗಿ ಸಂಕಲ್ಪ ಏನೇ ನಡೆದರೂ ಕೂಡ ಅದು ಕರ್ಮದ ರೂಪದಲ್ಲಿ ಹೊರಗಡೆ ಬಂದೇ ಬರುತ್ತೆ. ಬಹಿರಂಗ ಅದು.
ಆದರೆ ಒಳಗಡೆ ಶ್ರೇಷ್ಠ ಸ್ಮೃತಿ, ದಿವ್ಯ ಸ್ಮೃತಿ ಯಾರಿಗೆ ಇದೆಯೋ ಆ ಪರಂಪಿತನ ಸ್ಮೃತಿ, ಪರಮಾತ್ಮನ ಸ್ಮೃತಿ, ಪರಮಶಾಂತಿಯ ಸ್ಮೃತಿ, ಪರಮಾನಂದದ ಸ್ಮೃತಿ, ಅವರು ಮಾಡುವ ಕರ್ಮಗಳೆಲ್ಲವೂ ಕೂಡ ಧರ್ಮ ಆಧಾರಿತವಾಗಿರುತ್ತೆ. ಅಲ್ಲಿ ಸ್ಮೃತಿ ತಪ್ಪಿದರೆ ಇಲ್ಲಿ ಮತಿ ತಪ್ಪುತ್ತೆ, ಮತಿ ತಪ್ಪಿದರೆ ಮುಂದೆ ಗತಿ ತಪ್ಪುತ್ತೆ. ಹಾಗಾಗಿ ಮತಿ ತಪ್ಪಿದವರಾಗಿ ನಾವು ಗತಿ ತಪ್ಪಿ ಇವತ್ತು ಅಲೆದಾಡ್ತಾ ಇದ್ದೇವೆ. ಹಾಗಾಗಿ ಧರ್ಮ ಹೊರಗಡೆ ಇಲ್ಲ, ಧರ್ಮ ಅಂತರಂಗದಲ್ಲಿದೆ. ಧರ್ಮ ಬೇರೆಯವರಿಗೆ ಕಾಣಿಸುವುದಲ್ಲ, ಧರ್ಮ ನನಗೆ ಮಾತ್ರ ಸ್ಪಷ್ಟವಾಗಿ ಗೋಚರಿಸುವಂಥದ್ದು. ನನ್ನ ಸಂಸಾರ ಇದು, ಪರಮಾತ್ಮನ ಜೊತೆಗೆ ನಾನು ಸಂಸಾರ ಮಾಡುವ, ಸಂಬಂಧ ಹೊಂದುವ ಒಂದು ಪ್ರಕ್ರಿಯೆಯ ಧರ್ಮ ಇದು. ಪರಮಾತ್ಮನ ಜೊತೆಗೆ ಸಂಬಂಧ ಬೆಳೆಸುವುದು, ಪರಮಾತ್ಮನ ಜೊತೆಗೆ ಮಿಲನ ಮಾಡುವುದು, ಪರಮಾತ್ಮನ ಸ್ಮರಣೆಯ ಸುಖದಲ್ಲಿ ಮುಳುಗುವುದು, ಇದು ಗಂಡ ಹೆಂಡತಿಯ, ಪತಿ ಪತ್ನಿಯರ ಗೌಪ್ಯವಾದ ಸಂಸಾರದ ಗುಟ್ಟಿನಂತೆ ಅವರಿಗೆ ಮಾತ್ರ ಹೇಗೆ ಗೊತ್ತಿರುವುದು, ಹಾಗೆ ಯಾರೇ ಆಗಿರಲಿ ಅವರು ಭಗವಂತನನ್ನು ಆರಾಧಿಸುವ, ಭಗವಂತನನ್ನು ಸ್ಮೃತಿ ಮಾಡುವ ಆತ ಭಕ್ತನೇ ಆಗಿರಲಿ, ಶರಣನೇ ಆಗಿರಲಿ, ಯಾವುದೇ ಒಬ್ಬ ಧರ್ಮದ ವ್ಯಕ್ತಿ ಆಗಿರಲಿ, ಆತನಿಗೆ ಮಾತ್ರ ಆತನ ಸಂಸಾರ, ಆತನ ಸಂಬಂಧ ಗೊತ್ತಿರುವಂಥದ್ದು, ಆತನಿಗೆ ಮಾತ್ರ ಆತನ ಧರ್ಮ ಗೊತ್ತಾಗುವಂಥದ್ದು. ಬೇರೆಯವರಿಗೆ ತೋರಿಸುವಂಥದ್ದು ಅಲ್ಲ, ಇದು ಗೊತ್ತಾಗುವಂಥದ್ದು ಅಲ್ಲ. ಹಾಗಾಗಿ ನಮ್ಮ ಧರ್ಮ ನನಗೆ ಮಾತ್ರ ಗೊತ್ತಿರುತ್ತದೆ ಹೊರತಾಗಿ ಬೇರೆಯವರಿಗೆ ತೋರಿಸುವುದು ಅಲ್ಲ, ತೋರಿಸಿ ಮಾಡುವಂಥದ್ದು ಅಲ್ಲ. ಇದು ಸಂಪ್ರದಾಯಗಳು ಗೊತ್ತಾಗುತ್ತೆ. ಹೇಗೆ ಒಬ್ಬ ವಧು ವರ ಸಾಂಪ್ರದಾಯಿಕವಾಗಿ ಎಲ್ಲರ ಮಧ್ಯದಲ್ಲಿ ಮದುವೆ ಆಗಬಹುದು, ಸಂಪ್ರದಾಯವನ್ನು ಎಲ್ಲರ ಮುಂದೆ ತೋರಿಸಬಹುದು, ತಾಳಿ ಕಟ್ಟುವುದಾಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಮದುವೆ ಆದರೂ ಕೂಡ ಆ ಮದುವೆಯ ಸಂಪ್ರದಾಯವನ್ನು ಜನರ ಮುಂದೆ ತೋರಿಸ್ತಾರೆ ಹೊರತಾಗಿ ಅವರ ಸಂಸಾರವನ್ನಲ್ಲ. ಆ ಸಂಸಾರವು ಯಾರಿಗೆ ತೋರಿಸ್ಲಿಕ್ಕೆ ಬರುವಂಥದ್ದು ಅಲ್ಲ, ಅದು ಕಾಣುವಂಥದ್ದು ಅಲ್ಲ. ಹೇಗೋ ಹಾಗೆ ಶರಣ ಸತಿ ಲಿಂಗಪತಿ ಅಂತ ಒಬ್ಬ ಭಕ್ತ ಮತ್ತು ಪರಮಾತ್ಮ ಅಥವಾ ಮಕ್ಕಳು ಮತ್ತು ತಂದೆಯ ನಡುವೆ ಇರತಕ್ಕಂಥ ಆತ್ಮ ಪರಮಾತ್ಮರ ಈ ಅವಿನಾಭಾವ ಸಂಬಂಧ ಆತ್ಮನಿಗೆ ಗೊತ್ತು ಮತ್ತು ಪರಮಾತ್ಮನಿಗೆ ಗೊತ್ತು. ಮೂರನೇವರಿಗೆ ಗೊತ್ತಾಗುತ್ತೆ ಅಂದರೆ ಅದು ಧರ್ಮ ಅಲ್ಲ, ಸಂಪ್ರದಾಯ ಅಷ್ಟೆ. ಅದಕ್ಕೆ ಬ್ರಹ್ಮಬಾಬರವರು ಒಂದು ಮಾತನ್ನು ಹೇಳ್ತಾರೆ, ಗೂಡು ಜಾನೆ ಗೂಡ್ಕಿ ಗೋತ್ರಿ ಜಾನೆ. ಬೆಲ್ಲಕ್ಕೆ ಗೊತ್ತು ನಾನು ಚೀಲದೊಳಗಿದ್ದೀನಿ ಅಂತ, ಚೀಲಕ್ಕೆ ಗೊತ್ತು ನನ್ನೊಳಗಡೆ ಬೆಲ್ಲ ಇದೆ ಅಂತ. ಅಷ್ಟು ಬಿಟ್ಟರೆ ದೂರದಲ್ಲಿ ನೋಡೋರಿಗೆ ಯಾರು ಅದರಲ್ಲಿ ಏನಿದೆ ಅಂತ ಗೊತ್ತಾಗೋದಿಲ್ಲ. ಹೇಗೋ ಹಾಗೆ ಪ್ರತಿ ಒಬ್ಬ ವ್ಯಕ್ತಿಯಲ್ಲಿ ಇರುವಂಥ ಧರ್ಮ ಆತ ಬಲ್ಲ ಮತ್ತು ಪರಮಾತ್ಮ ಬಲ್ಲನೇ ಹೊರತಾಗಿ ಮತ್ತಾರಿಗೂ ಅದು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಚಾರಗಳು ಧರ್ಮಯುಕ್ತವಾಗಿದ್ದಾಗ ಮಾತ್ರನೇ ಅದು ಫಲಪ್ರದವಾಗುವಂಥದ್ದು ಮತ್ತು ಅದಕ್ಕೆ ಗೌರವ ಬರುವಂಥದ್ದು, ಅದರಿಂದ ಅನೇಕರಿಗೆ ಉಪಕಾರ ಆಗುವಂಥದ್ದು. ಇವತ್ತು ಜಗತ್ತಿನಲ್ಲಿ ಭಕ್ತಿಗೇನು ಕಡಿಮೆ ಇಲ್ಲ. ಮಠ, ಮಂದಿರ, ಜಾತ್ರೆ, ಉತ್ಸವ, ಏನೆಲ್ಲ ರೀತಿಯಲ್ಲಿ ಅನೇಕ ರೀತಿಯ ವಿಪರೀತವಾಗಿ ಅತಿರೇಕದಲ್ಲಿ ಭಕ್ತಿ ಆಚರಣೆಗಳು ನಡೀತಾ ಇದೆ, ಕಡಿಮೆ ಆಗಿಲ್ಲ. ಪರಿಸ್ಥಿತಿಗಳು, ಕಷ್ಟಗಳು ಬಂದಾಗೆಲ್ಲ ಇನ್ನೂ ಜಾಸ್ತಿ ಅತಿಯಾಗಿ ಭಕ್ತಿಯನ್ನು ಮಾಡ್ತಾ ಇದೆ ಜನ. ಮಸ್ಜಿದ್ಗಳು ಕಡಿಮೆ ಆಗ್ತಿಲ್ಲ, ಜಾಸ್ತಿ ಆಗ್ತಾ ಇದೆ. ನಮಾಜ್ ಮಾಡೋ ಪ್ರಕ್ರಿಯೆ, ರಂಜಾನ್ ಮಾಡೋ, ರೋಜಾ ಮಾಡೋ ಪ್ರಕ್ರಿಯೆಗಳು ತುಂಬ ಆಗಿದೆ. ಚರ್ಚ್ಗಳಂತೂ ಊರುಗಳಲ್ಲಿ ಕೂಡ, ಹಳ್ಳಿಯಲ್ಲೂ ಚರ್ಚ್ಗಳು ಸ್ಥಾಪನೆ ಆಗೋಗಿದೆ. ಎಲ್ಲಾ ಕಡೆ ಮಠ ಮಂದಿರಗಳು, ಮಾನ್ಯಗಳು ತುಂಬಿ ಹೋಗಿದವೆ. ಆದರೆ ಸಂಪ್ರದಾಯಗಳು ಹೆಚ್ಚಾಗಿ ಹೋಗಿದೆ, ಭಕ್ತಿಯ ಪರಾಕಾಷ್ಠೆ ಮುಟ್ಟಿದೆ. ಆದರೆ ಅದು ಯಾವುದಾದ್ರೂ ಫಲ ಕೊಟ್ಟಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿ ಇಲ್ಲ. ಮಂದಿರಗಳು, ಮಸ್ಜಿದ್ಗಳು, ಚರ್ಚ್ಗಳು ಜಾಸ್ತಿ ಆಗಿರೋದಂತೆ ಹಾಸ್ಪಿಟಲ್ಗಳು, ಪೊಲೀಸ್ ಸ್ಟೇಷನ್ಗಳು, ಜೈಲುಗಳ ಸಂಖ್ಯೆಯು ಕೂಡ ಹೆಚ್ಚಾಗಿ ಹೋಗಿದೆ.
ಇನ್ನು ಪಾಪಾಚಾರ, ಅನಾಚಾರ, ಅತ್ಯಾಚಾರಗಳಂತ ಅಕ್ರಮಗಳು ಹೆಚ್ಚಾಗಿ ಹೋಗಿದೆ. ಭ್ರಷ್ಟಾಚಾರ ತುಂಬಿ ಹೋಗಿದೆ. ಮೋಸ, ವಂಚನೆ, ಮೃಗ ಪಿಸಾಚಿತರ ಮನುಷ್ಯ ಇವತ್ತು ಒಬ್ಬರನ್ನೊಬ್ಬರು ದ್ವೇಷ ಮಾಡಿಕೊಂಡು ಸಾಯಿಸುವುದಕ್ಕೂ ಕೂಡ ಹಿಂದೆ ಮುಂದೆ ನೋಡದ ರೀತಿಯಲ್ಲಿ ಅಧಪತನಕ್ಕೆ ಇಳಿದಿದ್ದಾನೆ. ಅಂದರೆ ಇದರ ಅರ್ಥನೇ ಸಂಪ್ರದಾಯಗಳು ನಮಗೆ ರಿಸಲ್ಟ್ ಕೊಟ್ಟಿಲ್ಲ ಅಂತ. ಇಷ್ಟೆಲ್ಲ ಮಂದಿರಗಳು, ಮಸ್ಜಿದ್ಗಳು, ಚರ್ಚ್ಗಳು ನೋಡಿದ್ರೆ ಜಗತ್ತಿನ ತುಂಬ ಶಾಂತಿಯೇ ಶಾಂತಿ, ಅಹಿಂಸೆ ಅಹಿಂಸೆ, ರೋಗ ಮುಕ್ತ ಪವಿತ್ರ ಪ್ರಪಂಚ ತುಂಬಿರಬೇಕಾಗಿತ್ತು ಜಗತ್ತಿನಲ್ಲಿ. ಒಂದು ಕಡೆ ಸಂಪ್ರದಾಯಗಳ ಭರಾಟೆ, ಇನ್ನೊಂದು ಕಡೆ ಆಹಾಕಾರ, ಭ್ರಷ್ಟಾಚಾರ, ಅತ್ಯಾಚಾರ. ಇದರ ಅರ್ಥ ಕರ್ಮ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರೆ. ಧರ್ಮಯುಕ್ತ ಕರ್ಮ ಇದೆಯಾ ಅಂದ್ರೆ ಖಂಡಿತವಾಗಿ ಇಲ್ಲ. ಅಧರ್ಮದ ಸಹಿತವಾದ ಕರ್ಮಗಳು ಹೆಚ್ಚಾಗಿ ತುಂಬಿ ಹೋಗಿರೋದ್ರಿಂದ ಎಲ್ಲದರಲ್ಲಿಯೂ ಅಧರ್ಮ, ಎಲ್ಲದರಲ್ಲಿಯೂ ಭ್ರಷ್ಟಾಚಾರ, ಎಲ್ಲದರಲ್ಲಿಯೂ ಅಹಂಕಾರ, ದೇಹಾಭಿಮಾನ, ಎಲ್ಲದರಲ್ಲಿಯೂ ವ್ಯಾಪಾರ ಬುದ್ಧಿ. ಇದರ ಅರ್ಥ ಆಚರಣೆಗಳು ಹೆಚ್ಚಾಯಿತು, ಆದರೆ ಧರ್ಮ ಇರಲಿಲ್ಲ. ಅದಕ್ಕೆ ಜಗತ್ತು ಇಷ್ಟೊಂದು ದುಃಖ ದಾರಿದ್ರ್ಯದಲ್ಲಿ ಬಂದು ನಿಂತು ಹೋಗಿದೆ. ಈಗ ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಇದು ಮಾತನಾಡುವ ಸಮಯವೂ ಅಲ್ಲ, ಬರೀ ಕರ್ಮ ಮಾಡಿ ನಟನೆ ಮಾಡುವ ಸಮಯವೂ ಅಲ್ಲ, ಬರೀ ಆಪತ್ತು ಕಾಲಕ್ಕಾಗಿ ಸ್ಮರಣೆ ಮಾಡುವಂಥ ನೆಪಗಳು ಕೂಡ ನಡೆಯುವುದಿಲ್ಲ. ಅದಕ್ಕೆ ಕಬೀರದಾಸರು ಹೇಳ್ತಾರೆ, ದುಗುಡದಿ ಸ್ಮರಣೆಯ ಮಾಡುವರೆಲ್ಲ ಸುಖದಲ್ಲಿ ಸ್ಮರಿಸುವರಿಲ್ಲ, ಸುಖದಲ್ಲಿ ಸ್ಮರಣೆಯ ಮಾಡಿದವಗೆ ದುಗುಡವೇಕೆ ಬಂದೀತು ಕಬೀರ, ದುಗುಡವೇಕೆ ಬಂದೀತು. ದುಗುಡದಲ್ಲಿ ಸ್ಮರಣೆ ಮಾಡ್ತಾ ಇದ್ದೀವಿ, ಎಲ್ಲ ಭಯಕ್ಕಂಜಿ ನಾವು ಭಕ್ತಿಯನ್ನು ಮಾಡ್ತಾ ಇದ್ದೀವಿ. ಮಾಡಿರುವ ಪಾಪಾಚಾರ, ಭ್ರಷ್ಟಾಚಾರ ತೊಲಗಿಸ್ಕೊಳ್ಳೋದಕ್ಕೋಸ್ಕರ ದೇವರಿಗೆ ಕಮಿಷನ್ ರೂಪದಲ್ಲಿ ನನಗೆ 1 ಕೋಟಿ ಭ್ರಷ್ಟಾಚಾರ ಮಾಡಿ 1 ಕೋಟಿ ಬಂದ್ರೆ ಅದರಲ್ಲಿ ನಿನಗೊಂದು 10 ಲಕ್ಷ ಕೊಡ್ತೇನೆ ಅನ್ನುವಂಥವ್ರು ಇವತ್ತು ದೇಣಿಗೆ ಕೊಡೋರು, ಇವತ್ತು ಮಂದಿರಗಳು ಕಟ್ಟಿಸೋರು 90% ಭ್ರಷ್ಟಾಚಾರದ ಹಣದಿಂದ, ಕಪ್ಪು ಹಣದಿಂದ, ಹಿಂಸೆಯ ಹಣದಿಂದ, ನೋವಿನ ಹಣದಿಂದ, ಮತ್ತೊಬ್ಬರನ್ನ ತುಳಿದು ಬೆಳೆದಂಥ ಹಣದಿಂದ ಇವತ್ತು ಮಂದಿರಗಳು ನಿರ್ಮಾಣ ಆಗ್ತಾ ಇದ್ದಾವೆ, ಮಸ್ಜಿದ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ, ಚರ್ಚ್ಗಳು ನಿರ್ಮಾಣ ಆಗ್ತಿದ್ದಾವೆ ಅನ್ನೋದು ತಪ್ಪೇನೂ ಇಲ್ಲ. ಅಂತ ದುರ್ಗತಿ ಪರಮಾತ್ಮನಿಗೇನು ಬಂದಿಲ್ಲ. ನೀವು ಮಾಡಿರುವ ಭ್ರಷ್ಟಾಚಾರದಿಂದ, ನೀವು ಮಾಡಿರುವ ಕಪ್ಪು ಹಣದಿಂದ, ನೀವು ಮಾಡಿರುವ ಹಿಂಸಾತ್ಮಕ ರಕ್ತ ಹಂಟಿದ ಹಣದಿಂದ ಮಂದಿರಗಳನ್ನು ಕಟ್ಟಿಸಿಕೊಳ್ಬೇಕನ್ನುವಂಥ ದರ್ದು ಪರಮಾತ್ಮನಿಗೇನು ಬಂದಿಲ್ಲ. ಆದರೆ ನಾವು ಮಾಡಿರುವ ಪಾಪಾಚಾರ, ಅನಾಚಾರ ಈ ಥರ ಮಾಡೋದರಿಂದ ತೊಲಗಿ ಹೋಗಿಬಿಡುತ್ತೆ ಅನ್ನುವ ಭ್ರಮೆಯಲ್ಲಿ ಕೋಟಿ ಕೋಟಿ ಸುರಿದು ಬಂಗಾರದ ಕಿರೀಟ ಕೊಡೋದೇನೋ, ರತ್ನಖಚಿತ ಹಾಸನ ಕೊಡೋದೇನೋ, ಬೆಳ್ಳಿಯ ಆಭರಣಗಳನ್ನು ಕೊಡೋದೇನೋ, ಮಂದಿರಗಳು ಕಟ್ಟಿಸೋದೇನೋ, ಮಸ್ಜಿದ್ಗಳು ಕಟ್ಟಿಸೋದೇನೋ, ಚರ್ಚ್ಗಳು ಕಟ್ಟಿಸೋದೇನೋ, ಎಲ್ಲಿದೆ ಅಲ್ಲಿ ಧರ್ಮಯುಕ್ತವಾದ ಹಣ? ಎಲ್ಲಿದೆ ಧರ್ಮಯುಕ್ತವಾದ ಸಂಪಾದನೆ? ಎಲ್ಲಿದೆ ಧರ್ಮಯುಕ್ತವಾದ ಅಹಿಂಸಾತ್ಮಕವಾದ ಸತ್ಯ ದಯಪೂರಿತವಾದಂಥ ಹಣದಿಂದ ಕಟ್ಟಿದ್ರೆ ಇವತ್ತು ಖಂಡಿತವಾಗಿ ಅದು ಎಲ್ಲವೂ ಫಲ ಕೊಡ್ತಾ ಇತ್ತು. ಹಾಗಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಇದಕ್ಕೊಂದು ದೊಡ್ಡ ಉದಾಹರಣೆಯಾಗಿ ನಿಲ್ಲುತ್ತೆ. ಯಜ್ಞವು ಇವತ್ತು ಇಡೀ ವಿಶ್ವಾದ್ಯಂತ ಬೆಳೆದಿದ್ರೂ ಕೂಡ ನಡೆದಿರುವ ಘಟನೆ ಮತ್ತು ನಾವು ಕೇಳಿರುವ ಘಟನೆ ಇತ್ತೀಚೆಗೆ ಪ್ರಕಾಶ್ಮಣಿ ದಾದೀಜಿಯವರಿದ್ದಾಗ ಮೌಂಟ್ ಅಬುಕ್ಕೆ ಪರಮಾತ್ಮನ ಮಕ್ಕಳು ಬರುವಂಥ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಒಂದು ಹಾಲನ್ನು ಕಟ್ಟಬೇಕು, ದೊಡ್ಡ ಭವನವನ್ನು ಕಟ್ಟಬೇಕು ಅಂತಾದಾಗ ಇಲ್ಲಿ ಏನೇ ಸಹಾಯ ತಗೊಳ್ಬೇಕು ಅಂದರೂ ಕೂಡ ದಾದಿಯರು 1 ರೂಪಾಯಿ ಇಲ್ಲದೆ 5 ರೂಪಾಯಿ ಇಟ್ಕೊಂಡು ಒಂದೊಂದು ನಗರಗಳಿಗೆ ಬಂದರೂ ಕೂಡ ನೀವು ಪರಮಾತ್ಮನ ಜ್ಞಾನವನ್ನು ಕೇಳಿದ ಮೇಲೆ ನಿಮ್ಮಿಂದ ನಾವು ಏನಾದರೂ ಆಶ್ರಯ ಪಡ್ತೇವೆ,
ನಿಮ್ಮಿಂದ ₹1 ಆದರೂ ಸ್ವೀಕಾರ ಮಾಡ್ತೇವೆ, ನಿಮ್ಮಿಂದ ಬಂದ ಹಣ, ನಿಮ್ಮಿಂದ ಬಂದ ಹಣ್ಣು ಹಾಲಾದರೂ ಸ್ವೀಕಾರ ಮಾಡ್ತೇವೆ ಅಂತ ತಿಂಗಳಗಟ್ಟಲೆ ಉಪವಾಸ ಇರುವ ಉದಾಹರಣೆಗಳಿದೆ. ಇದು ಏನು ನಾವು ಯಾವುದು ಕೂಡ ಉತ್ಪ್ರೇಕ್ಷೆ ಇಲ್ಲ ಇದರಲ್ಲಿ. ದಾದಿಯರು ಮಾಡಿರುವ ತ್ಯಾಗ ತಪಸ್ಸು ಅಂತ. ಪರಮಾತ್ಮನ ಸ್ಮರಣೆ 14 ವರ್ಷಗಳ ಕಾಲ ತಪಸ್ಸು ಮಾಡಿ ಆತ್ಮೀಯ ಶಕ್ತಿಯನ್ನು ಜಾಗೃತಿ ಮಾಡಿಕೊಂಡು ಜಗತ್ ಪರಿವರ್ತನ ಸೇವೆಗಾಗಿ ಒಬ್ಬೊಬ್ಬರನ್ನ ಒಂದೊಂದು ದಿಕ್ಕಿಗೆ ಕಳಿಸಿದಾಗ ಅಲ್ಲಿನ ಭಾಷೆ ಗೊತ್ತಿರದೆ ಪರಮಾತ್ಮನ ಮಾರ್ಗದರ್ಶನದಂತೆ ಯಾರನ್ನೋ ಭೇಟಿಯಾಗಿ ಅವರಿಗೆ ಪರಮಾತ್ಮನ ಸಂದೇಶವನ್ನು ತಲುಪಿಸಿ ಅವರಿಗೆ ಪವಿತ್ರವಾದ ಜೀವನವನ್ನು ನಡೆಸುವ ಸುಬುದ್ಧಿಯನ್ನು ಕೊಟ್ಟು, ತದನಂತರ ಇವರು ಉಪವಾಸ ಮಾಡೋದು ನೋಡಿ, ಇವರು ಏನೂ ಸ್ವೀಕಾರ ಮಾಡದೇ ಇರೋದು ನೋಡಿ, ಬರೀ ನೀರು ಕುಡ್ಕೊಂಡಿರೋದು ನೋಡಿ ಅವರ ಹೃದಯ ಕರಗಿ ಇವರಿಗೆ ಜ್ಞಾನವನ್ನು ತೆಗೆದುಕೊಂಡು ಇವರ ಧರ್ಮದಂತೆ ನಡೆದು ಅದಾದ ಮೇಲೆ ಅವರು ಹಣ್ಣು ಹಾಲುಗಳನ್ನು ಸ್ವೀಕಾರ ಮಾಡಿರುವಂಥ ಘಟನೆ ಹೃದಯ ಪುಷ್ಪ ದಾದೀಜಿಯವರು ನಾವು ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆಯನ್ನು ನೋಡಿದ್ದೇವೆ. ಅನೇಕ ಇಂಥ ಎಲ್ಲ ದಾದಿಯರದ್ದು ಇದೇ ರೀತಿಯಾಗಿ ಆರಂಭ ಆಗಿರುವಂಥದ್ದು. ಪ್ರಕಾಶಮಣಿ ದಾದೀಜಿಯವರು ಕೂಡ ಮೌಂಟ್ ಅಬುಗೆ ಯಾವುದೇ ಕೋರ್ಸ್ ಇಲ್ಲದಂಥ VIP ಒಂದು ಸಲ ಅಲ್ಲಿಗೆ ಬಂದಾಗ, ಇಷ್ಟು ದೊಡ್ಡ ಸಂಸ್ಥೆ, ನೀವಿಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಈ ಬಿಲ್ಡಿಂಗಿಗೆ ಖರ್ಚಾಗುವ ಕಬ್ಬಿಣ ಸಿಮೆಂಟನ್ನು ನಾನು ಕೊಟ್ಟು ಬಿಡ್ತೇನೆ ಅಂತ ಹೇಳಿದಾಗ ದಾದೀಜಿಯವರು ಬಹಳ ನಯವಾಗಿ ಅದನ್ನು ಅವರ ವಿನಮ್ರ ನಿವೇದನೆಯನ್ನು ತಿರಸ್ಕರಿಸ್ತಾರೆ. ಯಾಕಂದರೆ ಪರಮಾತ್ಮನ ಆದೇಶ ಇಲ್ಲ ನಮಗೆ. ಯಾರು ಈ ಪರಮಾತ್ಮನ ಸತ್ಯ ಜ್ಞಾನವನ್ನು ಕೇಳಿ ಅದರಂತೆ ಜೀವನ ನಡೆಸುವ ಪವಿತ್ರ ಸಂಕಲ್ಪವನ್ನು ಮಾಡಿ ಪವಿತ್ರವಾದ ಮಾರ್ಗದಲ್ಲಿ ನಡೆಯುವಂಥ ಮಕ್ಕಳಿಂದಲೇ ನಾವು ಪ್ರತಿಯೊಂದನ್ನು ರೂಪಿಸಬೇಕಾಗಿದೆ, ಯಜ್ಞವನ್ನು ಕಟ್ಟಬೇಕಾಗಿದೆ. ಹಾಗಾಗಿ ದಯವಿಟ್ಟು ತಮಗೆ ಸೇವೆ ಮಾಡುವ ಭಾಗ್ಯ ಅಥವಾ ಅವಕಾಶ ಸಿಗೋದೇ ಆದರೆ ಖಂಡಿತ ಖುಷಿ, ಆದರೆ ತಾವು ಆದಷ್ಟು ಬೇಗ ಈ ಕೋರ್ಸನ್ನು ಮುಗಿಸಿಕೊಂಡು ಈ ಮಾರ್ಗದಲ್ಲಿ ನಡೆಯುವ ದೃಢ ಸಂಕಲ್ಪ ಮಾಡಿ ಮತ್ತೊಮ್ಮೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಯಾಕೆ? ಸೇವೆ ಮಾಡಬೇಕು ಅಂದರೆ ಭವನ ಕಟ್ಟಬೇಕಾಗಿತ್ತು. ಭವನ ಕಟ್ಟಬೇಕಂದ್ರೆ ಯಾವ ದುಡ್ಡಾದರೂ ಏನು ಅಂತ ತಗೊಳ್ಳೋದೆಷ್ಟು ತಾಗ್ತಿತ್ತು. ಸಚ್ಚಾರಿತ್ರ್ಯವಂತರ, ಸದ್ಧರ್ಮದ, ಶ್ರೇಷ್ಠ ಕರ್ಮದ ಹಣದಿಂದ ಮಾತ್ರ ಸತ್ಯ ಸಂಘವನ್ನು, ಸತ್ಯ ಧರ್ಮವನ್ನು, ಸತ್ಯ ಯಜ್ಞವನ್ನು ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಶ್ರೀಮತವನ್ನು, ಆಜ್ಞೆಯನ್ನು ಪರಮಾತ್ಮ ಮಾಡಿರುವುದರಿಂದ ಇವತ್ತು ಮಧುಬನಕ್ಕೆ ಡೈರೆಕ್ಟಾಗಿ ಸುಮ್ಮನೆ ವಿಸಿಟಿಗೆ ಹೋದಂಗೆ ಹೋಗ್ತೀವಿ ಅಂದರೆ ಇಲ್ಲ, 7 ದಿನ ಕೋರ್ಸನ್ನು ತಗೊಂಡ ಮೇಲೆ ಆ ಪವಿತ್ರ ಸ್ಥಾನಕ್ಕೆ ನೀವು ಬರಬೇಕು ಅನ್ನುವಂಥ ನಿಯಮ ಯಾಕಿಟ್ಟಿದ್ದಾರೆ ಅಂದರೆ, ನೋಡಬೇಕು ಅಂದರೆ ಬೇಕಾದಷ್ಟು ಟೂರಿಸ್ಟ್ ಪ್ಲೇಸ್ಗಳಿದೆ, ಆದರೆ ಅದು ಭಗವಂತನ ಅವತರಣೆಯ ಸ್ಥಾನ, ಪವಿತ್ರ ಸ್ಥಾನ. ಅಲ್ಲಿ ಅನೇಕ ತಪಸ್ವಿಗಳು ತಪಸ್ಸು ಮಾಡಿರುವ ಸ್ಥಾನಕ್ಕೆ ಹೋದರೆ ನಮ್ಮ ಜೀವನ ಪರಿವರ್ತನೆ ಆಗತ್ತೆ. ಆದರೆ ಅದಕ್ಕೆ ತಕ್ಕಂತೆ ತಯಾರಿ ಮಾಡಿಕೊಂಡು ಹೋಗಬೇಕೆ ಹೊರತಾಗಿ ಸುಮ್ಮನೆ ಟೂರ್ ಥರ, ಪಿಕ್ನಿಕ್ ಥರ ಹೋದರೆ ಅಲ್ಲಿಂದ ಯಾವುದೇ ಲಾಭವಿಲ್ಲ. ಮತ್ತು ಅಲ್ಲಿ ಬಂದ ಮೇಲೆ ಅವರು ಪರಿವರ್ತನೆ ಆಗಲಿಲ್ಲ ಅಂದರೆ ಇನ್ನು ಯಾವತ್ತೂ ಜೀವನದಲ್ಲಿ ಅವರು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅರಿತು ಅನೇಕ ಕಂಡೀಷನ್ಗಳನ್ನು ಹಾಕಿದ್ರು. ಹಾಗಾಗಿ ನಾವೆಲ್ಲ ಪ್ರಜಾಪಿತ ಬ್ರಹ್ಮನ ಸಂತಾನರು, ಬ್ರಹ್ಮ ಬಾಬರವರ ಹೆಜ್ಜೆಯಲ್ಲಿ ಹೆಜ್ಜೆ ನೀಡುವಂಥ ನಾವೆಲ್ಲ ಶ್ರೀಮತವನ್ನು ಪಾಲಿಸುವ ಮಕ್ಕಳಾಗಿರೋದರಿಂದ ಧರ್ಮ ಒಳಗಡೆ ಇಟ್ಟುಕೊಂಡು ನಾವು ಕರ್ಮವನ್ನು ಮಾಡೋಣ. ಯಾರಿಗೂ ತೋರಿಸುವುದಕ್ಕಾಗಿ ನಿಯಮಗಳನ್ನು ನಾವು ಮಾಡುವುದು ಬೇಡ. ಬೆಳಗ್ಗೆ ಅಮೃತ ವೇಳೆಯಿಂದ ರಾತ್ರಿಯವರೆಗೂ ನಾವು ಏನೇ ನಿಯಮಗಳು ಮಾಡಿದರೂ ನನ್ನ ಅಂತರಾತ್ಮ ಸಾಕ್ಷಿಯಾಗಿ, ಪರಮಾತ್ಮ ಸಾಕ್ಷಿಯಾಗಿ, ನನ್ನ ಧರ್ಮದ ಸಾಕ್ಷಿಯಾಗಿ ಮಾಡಬೇಕೆ ಹೊರತಾಗಿ ಬೇರೆಯವರನ್ನು ಮೆಚ್ಚಿಸುವುದಕ್ಕೆ, ತೋರಿಸುವುದಕ್ಕಾಗಿ ಅಲ್ಲ. ಹಾಗಾಗಿ ಇದು ಬರೀ ಯೋಗ ಮಾಡುವಾಗ ಅಥವಾ ಸೇವೆ ಮಾಡುವಾಗ ಅಲ್ಲ, ಸಾಮಾನ್ಯ ಕರ್ಮಗಳನ್ನು ಮಾಡುವಾಗಲೂ ಕೂಡ ನಮ್ಮ ಒಳಗಡೆ ಆ ಪರಮಾತ್ಮನ ಸ್ಮೃತಿ, ಆ ಸತ್ಯ ಧರ್ಮದ ಪರಮಶಾಂತಿಯ ಸ್ಮೃತಿಯಲ್ಲಿದ್ದುಕೊಂಡು, ಆತ್ಮಿಕ ಸ್ಮೃತಿಯಲ್ಲಿದ್ದು ಸದಾ ಪ್ರತಿಯೊಂದು ಕರ್ಮಗಳನ್ನು ಮಾಡ್ತಾ ಹೋದಾಗ ಧರ್ಮ ಕರ್ಮ ಬ್ಯಾಲೆನ್ಸ್ ಆಗುತ್ತೆ. ಆಗ ನಾವು ಶ್ರೇಷ್ಠ ದಿವ್ಯ ಬುದ್ಧಿವಂತರಾಗ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡಿ. ಅಚ್ಚಾ, ಓಂ ಶಾಂತಿ.